ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ ಹಾಗೂ ಪ್ರಥಮ ಪಿ ಯು ಸಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಿಮಗೆಲ್ಲರಿಗೂ ಕೂಡ ಬೇಕಾಗಿರುವಂತಹ ಈ ಎಕನಾಮಿಕ್ಸಿನ ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಪ್ರಥಮ ಪಿ ಯು ಸಿ ಆಗಿರ್ಬೋದು ಅಥವಾ ದ್ವಿತೀಯ ಪಿ ಯು ಸಿ ಆಗಿರ್ಬೋದು. ಹಾಗೂ ನಿಮಗೆ ಬೇಕಾಗಿರುವಂಥ ಇಂಗ್ಲೀಷ್ ಮೆಟೀರಿಯಲ್ ಅಂತೂ ಸಂಪೂರ್ಣವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ತುಂಬ ಹೋಗಿದೆ. ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಬನ್ನಿ ಸರ್, ಈಗ ಸೆಕೆಂಡ್ ಇಯರ್ ಪಿ ಯು ಸಿ ಎಕನಾಮಿಕ್ಸ್ ಕನ್ನಡ ಮೀಡಿಯಮ್ ಕೊಡಿ ಅಂತ ಕೇಳ್ಕೊಳ್ತಾ ಇದ್ರಿ. ಅದನ್ನು ಈಗ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇವೆ. ತಾವುಗಳು ನೋಡ್ತಾ ಇರ್ಬೋದು, ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರ ಎಕನಾಮಿಕ್ಸ್ 40 ಅಂಕದ ಪ್ರಶ್ನೆ ಪತ್ರಿಕೆ. ಚೂಸ್ ದಿ ಕರೆಕ್ಟ್ ಆನ್ಸರ್ಸ್ ಅಂತ ಇದೆ. ಏನಿದು ಸ್ಕೇರ್ಸ್ ರಿಸೋರ್ಸ್ ಆಫ್ ಎನ್ ಎಕನಾಮಿ ಹ್ಯಾವ್ ಡ್ಯಾಶ್ ಅಂತ ಇದೆ. ಒಂದನೆಯ ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಬಂದು ಆನ್ಸರ್ ಸಿಂಗಲ್ ಯೂಸೇಜಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಹೌದಾ ಮಕ್ಕಳು, ಇದನ್ನೇ ಬರೆದಿರೋದು, ಇದು ತಪ್ಪು. ಸರಿಯಾದ ಉತ್ತರ ಬಂದು ಕಾಂಪೀಟಿಂಗ್ ಯೂಸೇಜಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಆಯಿತಾ. ಒಂದು ಆರ್ಥಿಕತೆಯ ಕೊರತೆಯ ಸಂಪನ್ಮೂಲಗಳು ಡ್ಯಾಶ್ ಅಂತ ಇದೆ, ಅದಕ್ಕೆ ಸ್ಪರ್ಧಾತ್ಮಕ ಬಳಕೆ ಹೊಂದಿವೆ ಅನ್ನುವಂಥದ್ದು ಸರಿಯಾದ ಉತ್ತರ. ಕಾಂಪಿಟೇಟಿಂಗ್ ಯೂಸೇಜಸ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 1ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿ ಇರುತ್ತೆ. ಸೆಕೆಂಡ್ ಕ್ವಶನ್ ನೋಡೋಣ. ದ ಶೇಪ್ ಆಫ್ ಆ್ಯನ್ ಇಂಡಿಫರೆನ್ಸಸ್ ಕರ್ವ್ ಈಸ್ ನಾರ್ಮಲಿ ಡ್ಯಾಶ್ ಅಂತ ಇದೆ. ಇದಕ್ಕೂ ಕೂಡ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿರುತ್ತೆ. ಯಾವುದು? ಕಾನ್ವೆಕ್ಸ್ ಟು ಒರಿಜಿನ್ ಅಂತ. ಆದರೆ ಬಹಳ ಜನ ವಿದ್ಯಾರ್ಥಿಗಳು ಈ ಕಾನ್ವೆಕ್ಸ್ ಟು ಒರಿಜಿನ್ ಅಂತ ಬರೀತೀರಾ. ದಯವಿಟ್ಟು ಹಾಗೇನಾದರೂ ಏನೇ ತಪ್ಪು ಅಂತ ಅನಿಸಿದರೆ ಅಲ್ಲ ನಿಮ್ಮ ಇದರಲ್ಲಿದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಕ್ವಶನ್ ನಂಬರ್ 3. ದಿ ಫಾರ್ಮುಲಾ ಆಫ್ ಪ್ರೊಡಕ್ಷನ್ ಫಂಕ್ಷನ್ ಈಸ್ ಡ್ಯಾಶ್ ಅಂತ ಇದೆ. ಉತ್ಪನ್ನ ಬಿಂಬಕದ ಸೂತ್ರ ಯಾವುದು ಅಂತ. ಅದಕ್ಕೆ ಸರಿಯಾದ ಉತ್ತರ ಮತ್ತೆ ಆಪ್ಷನ್ ಎ ಆಗಿರುತ್ತೆ. Q = F ಬ್ರಾಕೆಟಲ್ಲಿ L, K ಅನ್ನುವಂಥದ್ದು ಸರಿಯಾದ ಉತ್ತರ. ಈಗ ನಾವು ಬಿಟ್ಟ ಸ್ಥಳವನ್ನು ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಕ್ವಶನ್ ನಂಬರ್ 4. ಇನ್ ರಿಯಾಲಿಟಿ ಆಲ್ ಎಕನಾಮಿಕ್ಸ್ ಆರ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ, ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಡ್ಯಾಶ್ ಆರ್ಥಿಕತೆಗಳಾಗಿವೆ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಮಿಕ್ಸ್ಡ್ ಎಕನಾಮಿ ಈಸ್ ದ ರೈಟ್ ಆನ್ಸರ್. ದಟ್ ರೈಟ್ ಆನ್ಸರ್ ಈಸ್ ಮಿಶ್ರ ಆರ್ಥಿಕತೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 5. ವಾಂಟ್ ಸ್ಯಾಟಿಸ್ಫೈಯಿಂಗ್ ಕೆಪಾಸಿಟಿ ಆಫ್ ಎ ಕಮಾಡಿಟಿ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ತುಷ್ಟಿಗುಣ ಅಂತ ಕರೀತಾರೆ, ಅದನ್ನು ಯುಟಿಲಿಟಿ ಅಂತ ಹೇಳ್ತೇವೆ. ಕ್ವಶನ್ ನಂಬರ್ 6. ಇನ್ ದಿ ಲಾಂಗ್ ರನ್ ಆಲ್ ಇನ್ಪುಟ್ಸ್ ಆರ್ ಡ್ಯಾಶ್ ಅಂತ ಇದೆ. 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ದೀರ್ಘಕಾಲಾವಧಿಯಲ್ಲಿ ಎಲ್ಲ ಆಧಾನಗಳು ಡ್ಯಾಶ್ ಬದಲಾಗುತ್ತವೆ. ವೇರಿಯಬಲ್ ಈಸ್ ದ ರೈಟ್ ಆನ್ಸರ್. ಮ್ಯಾಚ್ ದ ಫಾಲೋಯಿಂಗ್ ನೋಡ್ತಾ ಹೋಗವಾ. ಬನ್ನಿ ಈಗ ಬೇಗ ಮ್ಯಾಚ್ ದಿ ಫಾಲೋಯಿಂಗಲ್ಲಿ ಸೆಂಟ್ರಲಿ ಪ್ಲಾನ್ಡ್ ಎಕನಾಮಿ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಗೌರ್ನಮೆಂಟ್, ಸರ್ಕಾರ, ಕೇಂದ್ರೀಯ ಯೋಜಿತ ಆರ್ಥಿಕತೆ ಸರ್ಕಾರದಿಂದ. ಕ್ವಶನ್ ನಂಬರ್ 2. ಕಾಂಪ್ಲಿಮೆಂಟರಿ ಗೂಡ್ಸ್ ಪೂರಕ ಸರಕು ಅಂತ. ಇದಕ್ಕೆ ಸರಿಯಾದ ಉತ್ತರ ಪೆನ್ನು ಮತ್ತು ಶಾಹಿ ಅಂತ ಹೇಳಿದರೆ ಪೆನ್ ಆ್ಯಂಡ್ ಇಂಕ್ ಆರ್ ದಿ ಕಾಂಪ್ಲಿಮೆಂಟರಿ ಗೂಡ್ಸ್. SMC ಅಂತ ಕೇಳಿದ್ದಾರೆ. ಇದಕ್ಕೆ ಫಾರ್ಮುಲಾ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಡೆಲ್ಟಾ TC/ΔQ. ಇದು ಬಹಳ ಸಲ ಬಂದಿರುವಂತಹ ಪ್ರಶ್ನೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲೂ ಕೂಡ ಆಗಿರುವಂಥದ್ದು. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗೆ ಇರಲಿ. ಈ ಕಾಣುತ್ತಿರುವ ಎಲ್ಲ ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತವೆ ನಿಮ್ಮ ಒಂದು ಯೂನಿಟ್ ಟೆಸ್ಟಿಗಾಗಿ. ದಯವಿಟ್ಟು ನಮ್ಮ ವಿಡಿಯೋಸನ್ನು ನೋಡ್ತಾ ಇರೋರು ನಿಮ್ಮ ಯೂನಿಟ್ ಟೆಸ್ಟ್ 1 ಆದ ತಕ್ಷಣ ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮಗೆ ಕಳುಹಿಸಿಕೊಡೋದನ್ನು ಮರೆಯಬೇಡಿ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಏನಂತೀರ ಸರ್ ಯೂನಿಟ್ ಟೆಸ್ಟ್ 1. ಗಾಡ್ ಬ್ಲೆಸ್ ಯು ಆಲ್. ಇಂಗ್ಲೀಷು ಬಹಳ ವೀಕ್ ಇರೋರು, ಇಂಗ್ಲೀಷಲ್ಲಿ ಫೇಲ್ ಆಗ್ತೀನಿ ಅಂದುಕೊಂಡವರು ಅಥವಾ ಹೆದರ್ಕೊಂಡವರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಲು ನಿಮಗೆ ಸರಿಯಾದ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಯಾಕಂದರೆ ವಿ ಫೋಕಸ್ ಆನ್ ದಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟಿನ ಮೇಲೆ ಫೋಕಸ್ ಮಾಡುವಂಥದ್ದಾಗಿರುತ್ತೆ. ಧನ್ಯವಾದಗಳು. ದಯವಿಟ್ಟು ನಮ್ಮ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಎಲ್ಲ ಇಂಗ್ಲೀಷ್ ಗ್ರಾಮರಿನ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ. ಯೂನಿಟ್ ಟೆಸ್ಟಿಗೆ ಬರುವಂಥದ್ದು, ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಯೂನಿಟ್ ಟೆಸ್ಟ್ 1. ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಒಂದು ಲೈಕ್ ಬಟನ್ ಹಾಗೂ ಕಮೆಂಟನ್ನು ಕಳಿಸುವುದನ್ನು ಮರೆಯಬೇಡಿ. ಧನ್ಯವಾದಗಳು.